ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ. ಈ ಪ್ರಕರಣ ನಿನ್ನೆ ದಾಖಲಾಗಿದ್ದು ಮೊನ್ನೆ ರಾತ್ರಿ ಸುಮಾರು 12:30 ಸಮಯದಲ್ಲಿ ನಡೆದಂತ ಒಂದು ಘಟನೆ ಬಗ್ಗೆ. ಈ ಘಟನೆಯಲ್ಲಿ ಅಬ್ದುಲ್ ಖಾದರ್ ಅನ್ನುವಂತ ಒಬ್ಬ ವ್ಯಕ್ತಿಯ ಮನೆಗೆ ಈ ಪ್ರಕರಣದ ಆರೋಪಿ ಮತ್ತು ಆರೋಪಿಯ ಜೊತೆ ಬಂದಂತ ಒಟ್ಟು 3 ಜನ ಅಬ್ದುಲ್ ಖಾದರ್ ಅನ್ನೋನ್ಗೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಒಂದು ಚಾಕುವನ್ನ ಕೂಡ ಉಪಯೋಗಿಸಿದ್ದಾರೆ. ಇದು ಕಾರಣ ಏನಂತಂದ್ರೆ, ಆರೋಪಿ ಕೆಲವು ಕುದುರೆಗಳನ್ನ ಹೊಂದಿರ್ತಾನೆ. ಆ ಕುದುರೆಯನ್ನ ಮೇಯಿಸ್ಕೊಂಡ್ಬರ್ಲಿಕ್ಕೆ ಅಬ್ದುಲ್ ಖಾದರ್ ಸಂಬಂಧಿಕರ ಹುಡುಗ ಒಬ್ಬನಿಗೆ ಹಚ್ಚಿರ್ತಾರೆ. ಆ ಹುಡುಗ ನನಗೆ ಡೈಲಿ ಮೇಯಿಸ್ಕೊಂಡ್ಬರ್ಲಿಕ್ಕೆ ದುಡ್ಡು ಕೊಡ್ಬೇಕು ಅಂತ ಕೇಳಿದಾಗ ದುಡ್ಡು ಕೊಡಲ್ಲ, ಏನು ಕೊಡಲ್ಲ ಅಂತ ಇವತ್ತು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಉಪಯೋಗಿಸ್ಕೊಂಡು ನಿಮಗೆ ಹೊಡೆದು ಬಿಡ್ತೀನಿ, ಬಡ್ದು ಬಿಡ್ತೀನಿ ಅಂತ ಬೆದರಿಸ್ತಾರೆ. ಅದ್ರ ಸಂಬಂಧ ಯಾಕಿಂಗ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಮಧ್ಯರಾತ್ರಿ 12:30 ಸಮಯದಲ್ಲಿ ಇವ್ರು 3 ಜನ ಮಂಜುನಾಥ್ ಅಲಿಯಾ ಸೈಂಟಿಸ್ಟ್ ಮಂಜ ಅಂತ ಒಬ್ಬ, ಅವನ ಹೆಂಡತಿ ಮಾಲಾ ಮತ್ತೆ ಇನ್ನೊಬ್ಳು ಮುಸ್ಕಾನ್ ಅಂತ 3 ಜನ ಹೋಗ್ಬಿಟ್ಟು ಅಬ್ದುಲ್ ಖಾದರ್ ಮತ್ತೆ ಅವ್ರ ಮನೇಲಿ ಇದ್ದಂಥವ್ರಿಗೆ ಹಲ್ಲೆ ಮಾಡಿ ಹೊಡೆದು ಬಂದಿರುವಂತ ಪ್ರಕರಣ. ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ದಾನೆ, ಸೈಂಟಿಸ್ಟ್ ಮಂಜ ಅಂತ ಇಲ್ಲಿ ಕರೀತಾರಲ್ಲ, ಅವನ ಮೇಲೆ ಸುಮಾರು 36 ಪ್ರಕರಣಗಳು ಈವರೆಗೂ ದಾಖಲಾಗಿದೆ. 2004-05 ಪ್ರಾರಂಭ ಆಗಿ ಕಳೆದ ವರ್ಷ 24ರವರೆಗೂ ಅತ್ಯಂತ ಗಂಭೀರ ಪ್ರಕರಣಗಳು ಭಾಗಿಯಾಗಿದ್ದಾವೆ. ಇತ್ತೀಚೆಗಷ್ಟೇ ಒಂದು ಪ್ರಕರಣದಲ್ಲಿ ಗ್ಯಾಂಬ್ಲಿಂಗ್ ರೇಡ್ ಮಾಡುವಂತ ಸಂದರ್ಭದಲ್ಲಿ ಅವನ್ನ ಹಿಡಿಲಿಕ್ಕೆ ಹೋದಾಗ ನಮ್ಮ ಪೊಲೀಸರು ತಳ್ಳಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ ಪ್ರಕರಣದಲ್ಲಿ ಕೂಡ ಒಂದು ಪ್ರಕರಣದಲ್ಲಿ ಅವನ್ನ ಹುಡುಕ್ತಾ ಇದ್ವಿ. ಆ ಸಂದರ್ಭದಲ್ಲಿ ಅವನು ನ್ಯಾಯಾಲಯದ ಮುಂದೆ ಹಾಜರಾಗಿ ಸರೆಂಡರ್ ಆಗಿ ಜೇಸಿಂದ ಹೊರಗೆ ಬಂದ ಮೇಲೆ ಕೂಡ ಇಮಿಡಿಯೇಟ್ ಆಗಿ ಅವನ್ನ ಪ್ರಿವೆಂಟಿವ್ ಸೆಕ್ಷನ್ಸ್ ಅಲ್ಲಿ ಬೈಂಡ್ ಓವರ್ ಮಾಡಿದ್ವಿ, ಈ ತರ ಕೃತ್ಯಗಳು ಮಾಡಬಾರ್ದು ಅಂತ. ಅಷ್ಟಾಗಿಯೂ ಕೂಡ ಮತ್ತೆ ಮುಂದುವರೆಗೆ ಈ ಕೃತ್ಯವನ್ನು ಮಾಡಿದ್ದಾನೆ. ಹಂಗಾಗಿ ಅವನ್ನ ಈಗ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಮತ್ತೆ ವಶಕ್ಕೆ ತಗೊಂಡು ಇನ್ನೂ ಈ ತರ ಬೇರೆ ಏನೇನು ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದು ಕೂಡ ಪರಿಶೀಲನೆ ಮಾಡ್ತೀವಿ. ಮತ್ತೆ ಈ ವ್ಯಕ್ತಿ ಸ್ವಲ್ಪ ಅಂತಾರಾಜ್ಯ ಅಂತರ್ ಜಿಲ್ಲಾ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತದ್ದು. ಕೇವಲ ಹುಬ್ಳಿ ಧಾರವಾಡ ಅಷ್ಟೇ ಅಲ್ಲ, ಈ ವ್ಯಕ್ತಿ ಮೇಲೆ ಬೆಳಗಾವಿ ಇದರಲ್ಲಿ ಒಂದು ಡೆಕೈಟಿ ಕೇಸ್ ಇದೆ, ಆಮೇಲೆ ಗದಗದಲ್ಲಿ ಒಂದು NDPS ಕೇಸ್ ಇದೆ, ಅದೇ ರೀತಿ ರೈಲ್ವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಪ್ರಕರಣಗಳು ದಾಖಲಾಗಿದೆ. ಇವನೊಬ್ಬ ಬಹಳ ಡೇಂಜರಸ್ ಕ್ರಿಮಿನಲ್. ಕಳೆದ ಒಂದು 4-5 ತಿಂಗಳಿಂದ ಅವನ್ನ ಹುಡುಕ್ಲಿಕ್ಕೆ ನಾವು ಪ್ರಾರಂಭದಲ್ಲಿ ಪತ್ತೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅವನು ಎಬ್ಸ್ಕೊಂಡಿದ್ದ. ನಂತರದಲ್ಲಿ ಒಂದು ಪ್ರಕರಣದಲ್ಲಿ ಭಾಗಿಯಾಗಿ ನ್ಯಾಯಾಲಯದ ಮುಂದೆ ನೇರವಾಗಿ ಹಾಜರಾಗಿದ್ದ. ಸೊ ಇವನ ಕ್ರಿಮಿನಲ್ ಹಿನ್ನೆಲೆ ಗಮನದಲ್ಲಿ ಇಟ್ಕೊಂಡು ಇನ್ನೂ ಹೆಚ್ಚಿನ ಮುಂಜಾಗ್ರತಾ ಕ್ರಮವನ್ನ ಮುಂದಿನ ತಗೊಂಡಿದ್ದೆ ನನ್ನ ಅಧಿಕಾರಿ ಸೂಚನೆ. ಯಾವ ಸೈಂಟಿಸ್ಟ್ ಸುಮ್ಮನೆ ಹಂಗೆ ಕರೀತಾರಷ್ಟೇ. ಇದು ಸೈಂಟಿಸ್ಟ್ ಅಂತ ನಾವಿಟ್ಟಿರೋ ಹೆಸರಲ್ಲ, ಅಥವಾ ಯಾರೋ ಬಹಳ ಒಳ್ಳೆ ಕೆಲಸ ಮಾಡಿ ಏನೋ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾನೆ ಅಂತ ಇಟ್ಟಿರೋದಲ್ಲ. ಅವ್ನು ಸುತ್ತಮುತ್ತ ಇರೋಂಥವ್ರು ಇವನು ಇಂಥ ದಡ್ರು ಇದ್ದಿದ್ರಲ್ಲಿ ಇವನೇ ಸ್ವಲ್ಪ ಏನಾದ್ರು ಅಫೆನ್ಸಿಗೆ ಪ್ಲಾನ್ ಮಾಡೋದು ಅದು ಇದು ಮಾಡ್ತಾನೆ ಅಂತ ಅವ್ನಿಗೆ ಸುಮ್ಮನೆ ಸೈಂಟಿಸ್ಟ್ ಅಂತ ಸ್ಕೋಪ್ ಕೊಡ್ತಾರೆ ಅಷ್ಟೇ. ಇದು 2 ರೀತಿ. ಇವನು ಉಪಯೋಗಿಸ್ಕೊಂಡು ಅಪರಾಧ ಮಾಡಿಸಿರುವಂತವ್ರು, ಪ್ಲಸ್ ಇವನ್ ಜೊತೆಗಿದ್ದುಕೊಂಡು ಇವನೇ ದೊಡ್ಡವನು ಅಂತ ಸಲಾ ಮಾಡ್ಕೊಂಡಿರುವಂತವ್ರು ಇತರ ಹೆಸರು. ಯಾವ ಸೈಂಟಿಸ್ಟ್ ಇಲ್ಲ. ಈಸ್ ಅ ನಟೋರಿಯಸ್ ಕ್ರಿಮಿನಲ್. ಇನ್ಮೇಲೆ ಇನ್ಮೇಲೆ 2 ಕೊಲೆ ಪ್ರಕರಣ ಇದೆ, 2 ಕೊಲೆ ಪ್ರಯತ್ನದ ಪ್ರಕರಣ ಇದೆ, ರಾಬರಿ, ಡೆಕಾಯಿಟಿ, ಮನೆ ಕಳ್ಳತನ, ಆಮೇಲೆ NDPS, KP ಆಕ್ಟ್ ಸೇರಿದಂತೆ ಎಲ್ಲಾ ಕ್ಯಾಟಗರಿ ಅಫೆನ್ಸಸ್ ಇದೆ. 36 ಕೇಸ್ ಅಂತ ಏನು ಕಮ್ಮಿ ಅಲ್ಲ. ಈಸ್ ಬೇಸಿಕಲಿ ನಟೋರಿಯಸ್ ಕ್ರಿಮಿನಲ್. ಮನೆಗೂ ಬೇಕಿಲ್ಲ ಇವನು, ಸಮಾಜಕ್ಕೂ ಬೇಕಿಲ್ಲ ಅನ್ನೋಂತ ಒಂದು ವೇಸ್ಟ್ ಫೆಲೋ. ಅವನಿಗೆ ಅವ್ನ ಸಹಚರರೆಲ್ಲ ಸೇರ್ಕೊಂಡು ಸೈಂಟಿಸ್ಟ್ ಮಂಜ ಅಂತ ಕರೀತಾರೆ. ಅದೇನ್ ಸೈಂಟಿಸ್ಟ್ ಅಂತ ಕರೆಯೋ ಅಂತ ಕೆಲಸ ಮಾಡಿದ್ರೆ ನಮಗಂತೂ ಗೊತ್ತಿಲ್ಲ. ಈಸ್ ಎ ರೋಗ್, ಈಸ್ ಎ ನಟೋರಿಯಸ್ ಕ್ರಿಮಿನಲ್. ಕಸ್ಟಡಿ ತಗೊಂಡು ಹೆಚ್ಚುವರಿ ವಿಚಾರಣೆ ಸರ್. ನಿಮ್ಮ ಸಿಬ್ಬಂದಿ ಮೇಲೂ ಹಲ್ಲೆ ಮಾಡಿ ಎಷ್ಟೋ ಪ್ರಕರಣ ಇದಾವೆ ಅಲ್ಲ. ಇನ್ಫ್ಯಾಕ್ಟ್ ಇವ್ರನ್ನ ಅರೆಸ್ಟ್ ಮಾಡ್ಕೊಂಡು ಇವತ್ತು ಬೆಳಗ್ಗೆ ಪಂಚನಾಮ ಮಾಡುವಂತ ಸಂದರ್ಭದಲ್ಲೂ ಕೂಡ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ. ನಾವು ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡುವಂಥದ್ದು, ಅವನ್ನ ಓಡಿ ಹಿಡ್ಕೊಂಡಾಗ ಸಿಕ್ಕಿದ್ದಾರೆ. ಹಾಗಾಗಿ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ವಾಸ್ ಕ್ಯಾಪ್ಚರ್. ಬಟ್ ಡೆಫಿನೆಟ್ಲಿ ಮೇಲೆ ಇನ್ನೂ ಹೆಚ್ಚು ಮುಂಜಾಗ್ರತಾ ಕ್ರಮದ ಅಗತ್ಯತೆ ಇದೆ. ಯಾವ ರೀತಿ ತಗೋಬೇಕು ಅನ್ನೋಂಥದ್ದನ್ನ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿ ಆ ಪ್ರಕಾರ ಮುಂದಿನ ದಿನಗಳಲ್ಲಿ ಅಷ್ಟೇ ಇಲ್ಲ. APMC ಮೊನ್ನೆ ಒಂದು ಪ್ರಕರಣದಲ್ಲಿ ಆರೋಪಿಗಳ ಜೊತೆ ನಮ್ಮ ಸಿಬ್ಬಂದಿ ಕೂತಿದ್ರು ಅನ್ನುವಂಥದ್ದು ಗಮನಕ್ಕೆ ಬಂತು ನನಗೆ. ನಮ್ಮ ACP ಮತ್ತೆ DCP ಅವ್ರಿಗೆ ವಿಸಿಟ್ ಮಾಡಿಸಿ ಅದ್ರ ಬಗ್ಗೆ ಎನ್ಕ್ವೈರಿ ಕೂಡ ಮಾಡಿಸಿದ್ದೀವಿ. ಅದರಲ್ಲಿ ಚಾಕು ಇರಿತ ಪ್ರಕರಣದಲ್ಲಿ ಅದರಲ್ಲಿ ಒನ್ ಆಫ್ ದಿ ಅಕ್ಯೂಸ್ಡ್ ಏನಿದ್ದಾನೆ, ಆ ಅಕ್ಯೂಸ್ಡ್
ಕಡೆಯಿಂದ ಮಾಹಿತಿಯನ್ನು ಪಡ್ಕೊಂಡು ಬೇರೆ ಒಂದು ಪ್ರಕರಣದಲ್ಲಿ ಕೆಲ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತ ಕೆಲಸ ನಮ್ಮ ಕ್ರೈಮ್ ಸಿಬ್ಬಂದಿ ಮಾಡಿರುವಂತದ್ದು ಸ್ಪಷ್ಟವಾಗಿ ಕಂಡು ಬಂದಿದೆ. ಮತ್ತೆ ಅಲ್ಲಿ ಸಡನ್ ಆಗಿ ಘಟನೆ ನಡೆದಿರುವಂತದ್ದು, ಅದೊಂದು ಪ್ರೀ ಪ್ಲಾನ್ಡ್ ಆಗಿ ಮಾಡ್ಬಿಟ್ಟು ಅಲ್ಲಿ ಪೂರ್ವ ನಿಯೋಜಿತ ಕೃತ್ಯ ಅಲ್ಲ ಅಲ್ಲಾಗಿರುವಂತದ್ದು. ಅದೇ ವೇರೆ ವಿದ್ಯಾನಗರದಲ್ಲಿ ಆಗಿದ್ದು ಅದೊಂದು ಪೂರ್ವ ನಿಯೋಜಿತ ಕೃತ್ಯ. ಆದ್ರೆ APMC ಅಲ್ಲಿ ಸಡನ್ ಆಗಿ ಇನ್ಸಿಡೆಂಟ್ ಆಗಿರುವಂತದ್ದು. ಆ ಸಂದರ್ಭದಲ್ಲಿ ಅಲ್ಲಿದ್ದಂತ ಸಿಬ್ಬಂದಿ ಹೆಚ್ಚು ಇನ್ನು ಪರಸ್ಪರ ಜಗಳ ಆಡ್ಕೊಳೋದು ತಪ್ಪಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅಷ್ಟಾಗಿ ಕೂಡ ನಾನು ಎನ್ಕ್ವೈರಿ ಮಾಡಿ ಏನು ಸತ್ಯಾಸತ್ಯತೆ ಪರಿಶೀಲನೆ ಮಾಡಿದೀವಿ. ಮತ್ತೆ ಈಗ ಕ್ರಿಮಿನಲ್ ಆಕ್ಟಿವಿಟಿ ಇರುವಂತವ್ರನ್ನ ನಮ್ಮ ಕ್ರೈಮ್ನವ್ರು ಮುಖ್ಯವಾಗಿ ವಾಚ್ ಮಾಡ್ತಾ ಇರ್ತಾರೆ. ವಾಚ್ ಮಾಡುವಂತ ಸಂದರ್ಭದಲ್ಲಿ ನಾವು ಎಲ್ಲ ರೀತಿ ಒಂದು ಆಟಗಳು ಅವ್ರ ಜೊತೆ ಆಡ್ಬೇಕಾಗತ್ತೆ. ಕೆಲವು ಸರಿ ಒಬ್ಬ ಕ್ರಿಮಿನಲ್ ಕಡೆಯಿಂದ ಇನ್ಫಾರ್ಮೇಶನ್ ಇನ್ನೊಬ್ಬ ಕ್ರಿಮಿನಲ್ ಬಗ್ಗೆ ತಗೊಳ್ಳೋಂಥದ್ದು, ಇದೆಲ್ಲ ಒಂದು ಕಂಟಿನ್ಯೂಸ್ ಪ್ರೋಸೆಸ್. ಬಟ್ ಇವನ್ ಜೊತೆ ಒಡನಾಟ ಅನ್ನುವಂಥದ್ದು ಯಾವುದು ನಮಗೆ ಕಂಡು ಬಂದಿಲ್ಲ. ಆ ಥರದ್ದು ಯಾವ್ದಾದ್ರು ಕಂಡು ಬಂದ್ರೆ ಖಂಡಿತ ಅಂತ ಸಿಬ್ಬಂದಿಗಳಿಗೆ ನಾವು ಅಗತ್ಯ ಕ್ರಮವನ್ನು ಕೈಗೊಳ್ತೀವಿ. ತಾವು ಈ ವಿಷಯ ಏನ್ ಹೇಳಿದ್ರೆ, ಈ ವಿಷಯ ನನಗೆ ಒಂದು 4-5 ತಿಂಗಳ ಕೆಳಗೇನೆ ನಮ್ಮ ಒಂದು 2-3 ಜನ ಈ ತರ ಕ್ರಿಮಿನಲ್ಸ್ ಬಗ್ಗೆ ನಮ್ಮ ಸಿಬ್ಬಂದಿಗಳು ಸ್ವಲ್ಪ ಒಡನಾಟ ಇದೆ ಅಂತ ಹೇಳಿದ್ರು. ಅವಾಗೆ ನಾನು ಅವ್ರನ್ನ ಕರೆಸಿ ಮಾತಾಡಿ ಯಾವ ಕಾರಣಕ್ಕೆ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋಂಥದ್ದು ಅಸರ್ಟೈನ್ ಮಾಡಿಕೊಂಡು, ಅದು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಇಲಾಖೆಯ ಒಂದು ಪ್ರೊಫೆಷನಲ್ ವರ್ಕ್ ಅಗತ್ಯತೆಯ ಅನಿವಾರ್ಯತೆಯಲ್ಲಿ ಅವ್ರ ಜೊತೆ ಸಂಪರ್ಕದಲ್ಲಿ ಕಂಡು ಬಂತು. ಹಂಗಾಗಿ ಯಾವುದೇ ಲೋಪದೋಷ ಕಂಡಿಲ್ಲ ಅಂತ ನಾನು ಅವರಿಗೆ ಅಷ್ಟಾಗಿಯೂ ಕೂಡ ಸಾರ್ವಜನಿಕವಾಗಿ ಒಂದು ಕೆಟ್ಟ ಅಭಿಪ್ರಾಯ ಹೋಗಬಾರದು, ಒಂದು ಎಚ್ಚರಿಕೆಯಿಂದ ಇರಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದೆ. ಥ್ಯಾಂಕ್ ಯು.